ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹಮ್ ಕಾಗಜ್ ನಹಿ ದಿಖಾಯೇಂಗೆ. ಅಬ್ಬಬ್ಬಾ, ಏನು ಡ್ರಾಮಾ ಮಾಡಿಬಿಟ್ಟಿದ್ರು. ಎಲ್ಲದಕ್ಕೂ ಟೈಮ್ ಅನ್ನೋದು ಬರಬೇಕು. ಕಬ್ಬಿಣವನ್ನು ಬಗ್ಗಿಸಬಹುದು, ಆದರೆ ಬೆಂಕಿಯಲ್ಲಿ ಕಾಯಿಸಿ ಹೊಡಿಬೇಕು ಅಷ್ಟೇ. ಆ ಕೆಲಸ ಈಗ ದೆಹಲಿಯಲ್ಲಿ ಆಗ್ತಾ ಇದೆ. ದೆಹಲಿಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ರೇಖಾ ಗುಪ್ತಾ ಅವರು ಬಹಳ ಸೀರಿಯಸ್ ತಗೊಂಡ ವಿಷಯ ಅಂದರೆ ಅದು ಅಕ್ರಮ ವಲಸಿಗರು. ಸೊ ಈಗ ದೆಹಲಿಯಲ್ಲಿ ಬಾಂಗ್ಲಾದೇಶಿಗಳು ಹಾಗೂ ರೋಹಿಂಗ್ಯಾಗಳ ಪರಿಸ್ಥಿತಿ ತೀರಾ ಹದಗೆಟ್ಟು ಹೋಗಿದೆ. ಸಣ್ಣ ಪುಟ್ಟ ಗುಡಿಸಲಿನಲ್ಲಿ ಹೋಗಿ ಅವರ ಐಡೆಂಟಿಟಿ ಕಾರ್ಡನ್ನು ದೆಹಲಿ ಪೊಲೀಸ್ ಚೆಕ್ ಮಾಡ್ತಾ ಇದ್ದಾರೆ. ಯಾರ್ಯಾರು ಹೊರಗಿಂದ ಅಕ್ರಮವಾಗಿ ದೆಹಲಿಗೆ ಬಂದಿದ್ದಾರೋ ಅವರನ್ನೆಲ್ಲ ಓಡಿಸೋದಕ್ಕೆ ಬೇಕಾದಂಥ ತಯಾರಿ ನಡೀತಾ ಇದೆ. ಈಗ ಮತ್ತೆ 20 ಅಕ್ರಮ ವಲಸಿಗರನ್ನು ದೆಹಲಿಯಲ್ಲಿ ಹಿಡಿಯಲಾಗಿದೆ. ದೆಹಲಿಯಲ್ಲಿ ಹಿಂದೆ ಇದ್ದಂಥ ಸರ್ಕಾರ ನಮ್ಮ ರಾಜ್ಯದಲ್ಲಿ ಅಕ್ರಮ ವಲಸಿಗರೇ ಇಲ್ಲ ಅಂತ ಹೇಳ್ಕೊಳ್ತಾ ಇದ್ರು. ಈಗ ನೋಡಿದರೆ ಗುಂಪು ಗುಂಪಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಮೊದಲು ನಾವು ಡಾಕ್ಯುಮೆಂಟ್ ತೋರಿಸಲ್ಲ ಅಂತ ಹೇಳ್ತಿದ್ದವರು ಈಗ ಪೊಲೀಸರ ಮುಂದೆ ಡಾಕ್ಯುಮೆಂಟ್ ಹಿಡ್ಕೊಂಡು ನಿಂತಿದ್ದಾರೆ. ಅದಕ್ಕೆ ಆಗಲೇ ಹೇಳಿದ್ದು, ಬಗ್ತಾರೆ ಬಗ್ಗಿಸೋರು ಬೇಕಷ್ಟೆ. ಬಾಂಗ್ಲಾದೇಶದ ಅಕ್ರಮ ವಲಸಿಗರು ಒಂಥರ ಕಾಂಗ್ರೆಸ್ನ ಗಿಡ ಇದ್ದಂಗೆ. ನಿಧಾನಕ್ಕೆ ಒಳಗೆ ಬರ್ತಾರೆ, ಆಮೇಲೆ ಇಡೀ ದೇಶದ ತುಂಬ ಹರಡಿಕೊಳ್ತಾರೆ. ಫಾರ್ ಎಕ್ಸಾಂಪಲ್ ಪಂಜಾಬ್. ಅಲ್ಲಿನ ಜನ ದೊಡ್ಡ ಪ್ರಮಾಣದಲ್ಲಿ ಅಮೇರಿಕಕ್ಕೆ ಹೋಗ್ತಾ ಇದ್ರು. ಪಂಜಾಬಿನಲ್ಲಿ ಅಕ್ರಮವಾಗಿ ಅಲ್ಲಿನ ಜನರನ್ನು ಅಮೇರಿಕಾಗೆ ಸಾಗಿಸುವ ಹಲವಾರು ಸೆಂಟರ್ಗಳು ಇದ್ದವು. ಅದೇ ರೀತಿ ಬಾಂಗ್ಲಾದೇಶದಲ್ಲಿ ಕೂಡ ಸೆಂಟರ್ಗಳು ಇದ್ದಾವೆ. ಈ ಸೆಂಟರ್ಗಳಲ್ಲಿ ದುಡ್ಡನ್ನು ತೆಗೆದುಕೊಂಡು ಬಾಂಗ್ಲಾದೇಶದಿಂದ ಗಡಿಪಾರು ಮಾಡಿ ಭಾರತದ ಪಶ್ಚಿಮ ಬಂಗಾಳಕ್ಕೆ ಕಳಿಸ್ತಾರೆ. ಇಲ್ಲಿಗೆ ಬಂದಮೇಲೆ ಇವರಿಗೆ ಇಲ್ಲಿ ಆಧಾರ್ ಕಾರ್ಡ್, ವೋಟರ್ ID ಮಾಡಿಕೊಡುವಂಥ ನೆಟ್ವರ್ಕ್ ಪರಿಚಯ ಆಗತ್ತೆ. ಇದೇ ಸರ್ಕಾರಕ್ಕೆ ಇರುವಂಥ ದೊಡ್ಡ ಚಾಲೆಂಜ್. ಇಲ್ಲೇ ಇರ್ತಾರೆ, ಇಲ್ಲಿ ID ಕಾರ್ಡ್ಗಳನ್ನು ಹೊಂದಿರ್ತಾರೆ. ಹೀಗಿರುವಾಗ ಅವರನ್ನು ಅಕ್ರಮ ವಲಸಿಗರು ಅಂತ ಕಂಡುಹಿಡಿಯೋದು ಹೇಗೆ? ಅದಕ್ಕೂ ಪೊಲೀಸರು ದಾರಿಯನ್ನು ಕಂಡುಕೊಂಡಿದ್ದಾರೆ. ಯಾರ ಮೇಲೆ ಡೌಟ್ ಇದೆಯೋ ಅವರ ಬ್ಯಾಂಕ್ನಲ್ಲಿ ಹಣ ಟ್ರಾನ್ಸ್ಫರ್ ಆಗಿದ್ದನ್ನು ಪೊಲೀಸರು ಟ್ರೇಸ್ ಮಾಡ್ಬೋದು. ಯಾರು ಭಾರತದಿಂದ ಬಾಂಗ್ಲಾದೇಶಕ್ಕೆ ದುಡ್ಡನ್ನು ಕಳಿಸ್ತಾರೋ ಆಗ ಸಿಕ್ಕಾಕೊಳ್ತಾರೆ. ಇನ್ನೊಂದು ಇವರನ್ನು ಹಿಡಿಯೋ ವಿಧಾನ ಏನಂದರೆ, ಈಗಿನ ಕಾಲದಲ್ಲಿ ಎಲ್ಲರೂ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾರೆ. ಅವರ ಫೇಸ್ಬುಕ್ ಚೆಕ್ ಮಾಡಿ ನೋಡಿದರೆ ಅವರ ಫ್ರೆಂಡ್ಸ್ ಬಾಂಗ್ಲಾದೇಶದವರಾಗಿರ್ತಾರೆ. ಇನ್ನು ಮೂರನೇ ವಿಧಾನ, ಬಾಂಗ್ಲಾದೇಶದಿಂದ ಭಾರತಕ್ಕೆ ಬಂದವರು ಮೊದಲು ಅಲ್ಲಿನ ಜನ ತಮ್ಮ ಜಾಗವನ್ನು ಮಾರಿ ದುಡ್ಡನ್ನು ಭಾರತದ ಬ್ಯಾಂಕ್ ಅಕೌಂಟಿಗೆ ಹಾಕ್ತಾರೆ. ಭಾರತದ ಏಜೆನ್ಸಿ ಎಷ್ಟು ದುಡ್ಡು ಬಾಂಗ್ಲಾದೇಶದಿಂದ ಭಾರತಕ್ಕೆ ಟ್ರಾನ್ಸ್ಫರ್ ಆಗಿದೆ ಅಂತ ನೋಡಿದರೆ ಸಾಕು, ಸತ್ಯ ಬಯಲಾಗುತ್ತೆ. ಇತ್ತೀಚೆಗೆ ರೇಖಾ ಗುಪ್ತಾ ಅವರು ದೆಹಲಿಯಲ್ಲಿ CM ಆದ ತಕ್ಷಣ ಅಮಿತ್ ಶಾ ಅವರ ಜೊತೆಗೆ ಒಂದು ಮೀಟಿಂಗ್ ಮಾಡಿದರು. ಆ ಮೀಟಿಂಗ್ ನಂತರವೇ ದೆಹಲಿಯಲ್ಲಿ ಈ ಅಕ್ರಮ ವಲಸಿಗರ ಆಪರೇಷನ್ ನಡೀತಾ ಇದೆ. ಬಿಜೆಪಿ ದೆಹಲಿಯಲ್ಲಿ ಮೊದಲು ಇದನ್ನು ಶುರು ಮಾಡಿಕೊಂಡು ಇದು ಹೇಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನು ನೋಡ್ತಿದ್ದಾರೆ. ಇದಾದ ನಂತರ ಇಡೀ ದೇಶದ ತುಂಬ ಈ ಆಪರೇಷನನ್ನು ಶುರು ಮಾಡ್ಕೊಳ್ತಾರೆ. ಉದಾಹರಣೆಗೆ ದೆಹಲಿಯ ಶಾಹೀನ್ ಬಾಗ್ನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ರೋಹಿಂಗ್ಯಾ ಹಾಗೂ ಬಾಂಗ್ಲಾದೇಶಿಗಳು ದೊಡ್ಡ ಪ್ರಮಾಣದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಲ್ಲಿ ಮಸೀದಿಯನ್ನು ಕೂಡ ಕಟ್ಕೊಂಡಿದ್ದಾರೆ. ಅವರನ್ನು ಈಗ ಚೆಕ್ ಮಾಡಿದರೆ ಭಾರತದವರೇನಾ ಅಥವಾ ಅಕ್ರಮ ವಲಸಿಗರ ಅನ್ನೋದನ್ನು ಕಂಡು ಹಿಡಿಬಹುದು. ಹೇಗಂದರೆ ಅವರ ಊರನ್ನು ಕೇಳೋದು, ಅವರ ತಂದೆ ತಾಯಿ ಹೆಸರು ತಿಳ್ಕೊಳ್ಳೋದು, ಅದಾದ ನಂತರ ಆ ಊರಿಗೆ ಹೋಗಿ ಕ್ರಾಸ್ ಚೆಕ್ ಮಾಡೋದು. ಆಗ ಎಲ್ಲ ಬಯಲಾಗತ್ತೆ. ಕೆಲವೊಂದು ಸಲ ಅನಿಸುತ್ತೆ, ನಮ್ಮನೆ ಬೇಲಿಯೇ ಸರಿ ಮಾಡಿಕೊಳ್ಳದೆ ಪಕ್ಕದ ಮನೆಯವರ ದನ ಬಂತು ಅಂದರೆ ಏನು ಪ್ರಯೋಜನ? ಹಾಗೆ ಇಲ್ಲೂ ಅಷ್ಟೇ. ಮೊದಲು ನಾವು ಬಾರ್ಡರ್ ಸೇಫ್ಟಿಯನ್ನು ಕೂಡ ಇನ್ನೂ ಸ್ಟ್ರಾಂಗ್ ಮಾಡಿಕೊಳ್ಳೇಬೇಕು. ಆಮೇಲೆ ಒಳಗಿರುವಂಥ ಅಕ್ರಮ ವಲಸಿಗರನ್ನು ಗಡಿಪಾರು ಮಾಡಬೇಕು. ಅದಾದ ನಂತರ ಭಾರತದಲ್ಲಿ NRC ತರಬೇಕು. ಪ್ರಪಂಚದ ಬೇರೆ ಎಲ್ಲ ದೇಶದಲ್ಲಿ NRC ಇದೆ, ಆದರೆ ಭಾರತದಲ್ಲಿ ಯಾಕೋ ಇದುವರೆಗೆ NRC ಜಾರಿಗೆ ತರೋದಕ್ಕೆ ಆಗಲಿಲ್ಲ. ಭಾರತದಲ್ಲಿ ವೋಟರ್ ID ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ನಲ್ಲಿ ಭಾರತದ ನಾಗರಿಕ ಅಂತ ಕಂಡು ಹಿಡಿಬೇಕು ಅಷ್ಟೇ. ಆದರೆ ಇದು ಜಾರಿಗೆ ಬರೋದೇ ಇಲ್ಲ ಅನ್ನೋದಕ್ಕೂ ಸಾಧ್ಯ ಇಲ್ಲ. ಯಾರಿಗೊತ್ತು, ಮೊದಲು ಅಕ್ರಮ ವಲಸಿಗರನ್ನು ಓಡಿಸಿ ಆಮೇಲೆ ಇದನ್ನು ಜಾರಿಗೆ ತರೋ ಪ್ಲ್ಯಾನ್ ಇದ್ರೂ ಇರಬಹುದು. ಆದರೆ ಈಗ ಅಟ್ ಪ್ರೆಸೆಂಟ್ ರೇಖಾ ಗುಪ್ತಾ ಅವರು ದೆಹಲಿಯನ್ನು ಸಖತ್ತಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ. ಅವರ ಕೆಲಸ ನೋಡಿ ಸ್ವತಃ ಅಮಿತ್ ಶಾ ಅವರೇ ಶಾಕ್ ಆಗಿರಬಹುದು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ.
ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ.